ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಸಿಜೆಪಿ ಕಾರ್ಯಕರ್ತರು. ಆದರೂ ಡೋಂಟ್ ಕೇರ್ ಎನ್ನುತ್ತಿದೆ ಸರ್ಕಾರ. ಕೆರಳಿ ಕೆಂಡವಾಗಿದ್ದಾರೆ ಈಗ ಪ್ರತಿಭಟನಾಕಾರರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಅಂತ ಸಿಜೆಪಿ ಕಾರ್ಯಕರ್ತರು ಈಗಾಗಲೇ ಜಂತರ್ ಮಂತರ್ನಲ್ಲಿ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಈಗ ಅವರ ಪ್ರತಿಭಟನೆ. ಆದರೂ ಕೂಡ ಡೋಂಟ್ ಕೇರ್ ಎನ್ನುತ್ತಿದೆ ಸರ್ಕಾರ. ನಿಟ್ ಪೇಪರ್ ಲೀಕ್ ಮತ್ತು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿಗಳು ರಾಜಧಾನಿಯ ಜಂತರ್ ಮಂತರ್ನಲ್ಲೇ ನಡೆಸುತ್ತಿರುವಂತಹ ಪ್ರತಿಭಟನೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಪ್ರತಿಭಟನೆ ಅಲ್ಲಲ್ಲಿ ಹಿಂಸಾಚಾರದ ರೂಪವನ್ನು ತಾಳಿದ್ದು ಇದೀಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ವಿದ್ಯಾರ್ಥಿಗಳು. ಕೆರಳಿ ಕೆಂಡವಾದ ಕಾಕ್ರೋಚ್ ಜನತಾ ಪಾರ್ಟಿ. ಧರ್ಮೇಂದ್ರ ಪ್ರಧಾನ್ ಭವಿಷ್ಯ ಇಂದೇ ನಿರ್ಧಾರವಾಗುತ್ತಾ ಕಾದು ನೋಡಬೇಕಾಗಿದೆ. ಇವತ್ತೇ ರಾಜೀನಾಮೆ ಕೊಡ್ತಾರಾ ಹಾಗಾದ್ರೆ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್? ಆದರೂ ಸಹಿತ ಸರ್ಕಾರ ಸಿಜೆಪಿಯವರು ಎಷ್ಟೇ ತೀವ್ರ ಸ್ವರೂಪದ ಪ್ರತಿಭಟನೆಯನ್ನು ಮಾಡಿದರೂ ಸಹಿತ ಸರ್ಕಾರ ಡೋಂಟ್ ಕೇರ್ ಅಂತ ಇದೆ. ಹೀಗಾಗಿ ಕೆರಳಿ ಕೆಂಡವಾಗಿದೆ ಈಗ ಕಾಕ್ರೋಚ್ ಜನತಾ ಪಾರ್ಟಿ. ಹಿಂದೆ ಪ್ರಧಾನ್ ರಿಸೈನ್ ಕೊಡ್ತಾರಾ? ಕುತೂಹಲ ಮೂಡಿಸಿದೆ ಈಗ. ಧರ್ಮೇಂದ್ರ ಪ್ರಧಾನ್ ಭವಿಷ್ಯ ಹಿಂದೆ ನಿರ್ಧಾರವಾಗುತ್ತಾ ಹಾಗಾದ್ರೆ? ಅಲ್ಲಲ್ಲಿ ಹಿಂಸಾಚಾರದ ರೂಪವನ್ನು ತಾಳಿದೆ ಈ ಒಂದು ಪ್ರತಿಭಟನೆ. ಸಮಾಜಘಾತುಕ ಶಕ್ತಿಗಳು ಎಂಟ್ರಿ ಆಗಿವೆ ಈ ಒಂದು ಪ್ರತಿಭಟನೆಗೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ನಡುವೆ ನರೇಂದ್ರ ಮೋದಿಯವರು ಕೂಡ ಸಿಜೆಪಿ ಕಾರ್ಯಕರ್ತರ ಪರವಾಗಿ ನಿನ್ನೆ ಒಂದು ವಿಡಿಯೋ ಕೂಡ ಹಾಕಿದ್ರು. ಪ್ರತಿಭಟನೆ ಈಗ ತಾರಕಕ್ಕೇರಿದೆ. ಈ ಸಮಯದಲ್ಲಿ ಪ್ರಧಾನಿ ಮೋದಿಯವರು ಏನು ನಡೆಯನ್ನು ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ. ಕಾವೇರಿದ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆಯ ಕಿಚ್ಚು. ದೆಹಲಿಯಲ್ಲಿ ಜೋರಾದ ಜಿರಳೆಗಳ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈ ಒಂದು ಪ್ರತಿಭಟನೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು, ನೀಡದಿದ್ದಲ್ಲಿ ಇನ್ನೂ ತೀವ್ರ ಸ್ವರೂಪದ ಹೋರಾಟ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಈಗ ಸಿಜೆಪಿ ಕಾರ್ಯಕರ್ತರು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ರಾಜೀನಾಮೆಗೆ ಆಗ್ರಹಿಸಿ ತೀವ್ರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೇಂದ್ರದ ಮಾತುಕತೆಯನ್ನ ತಿರಸ್ಕರಿಸಿದಂತ ಕಾಕ್ರೋಚ್ ಪಾರ್ಟಿ ಪ್ರಧಾನ್ ರಾಜೀನಾಮೆಗೆ ಹಿಂದೆ ಅಂತಿಮ ಗಡುವು ನೀಡ್ತೀವಿ ಅಂತ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಪ್ರಧಾನ್ ರಾಜೀನಾಮೆ ನೀಡದ ಹೊರತು ಪ್ರತಿಭಟನೆಯನ್ನ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಸಿಜೆಪಿ ಕಾರ್ಯಕರ್ತರು. ಕಾವೇರಿದ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆಯ ಕಿಚ್ಚು ಇದು. ದೆಹಲಿಯಲ್ಲಿ ಜೋರಾಗ್ತಿದೆ ಜಿರಳೆಗಳ ಪ್ರತಿಭಟನೆ. ನೀವು ನಮಗೆ ಎಷ್ಟೇ ಬೆಂಬಲ ಸೂಚಿಸಿದರೂ ಸಹಿತ ನಮಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕು, ಕೊಡದಿದ್ದಲ್ಲಿ ಇನ್ನೂ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಈ ಒಂದು ಪ್ರತಿಭಟನೆ ಅಂತ ಸಿಜೆಪಿ ಕಾರ್ಯಕರ್ತರು ಬಿಗಿ ಪಟ್ಟು ಹಿಡಿದು ಕೂತಿದ್ದಾರೆ. ರಾಜೀನಾಮೆಗೆ ಆಗ್ರಹಿಸಿ ತೀವ್ರ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಪ್ರತಿಭಟನೆ ತಾರಕ್ಕೇರಿದ ಸಮಯದಲ್ಲಿ ಪ್ರಧಾನಿ ಮೋದಿ ಮೊನ್ನೆ ತಡರಾತ್ರಿ ವಿಡಿಯೋವೊಂದನ್ನು ಹರಿಬಿಟ್ಟಿದ್ರು. ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ, ಈ ಪೇಪರ್ ಲೀಕ್ ಮಾಡಿದವರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಈಗ ತಕ್ಕ ಶಾಸ್ತಿ ಮಾಡಿದ್ದೇನೆ ಅವರಿಗೆ, ದಯವಿಟ್ಟು ಈ ಪ್ರತಿಭಟನೆಯನ್ನು ಇಲ್ಲಿಗೆ ನಿಲ್ಲಿಸಿ. ನಿನ್ನೆ ಒಂದು ಸಭೆ ಕರೆದಿದ್ರು ಸಹಿತ ಅದಕ್ಕೆ ಸಿಜೆಪಿ ಕಾರ್ಯಕರ್ತರು ಕ್ಯಾರೆ ಅಂತ ಇಲ್ಲ, ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಕಿಚ್ಚು ಹೆಚ್ಚಾಗಿದೆ ಈಗ. ಸಿಜೆಪಿ ಹೋರಾಟಕ್ಕೆ ಸೆಲೆಬ್ರಿಟಿಗಳಿಂದ ಭಾರಿ ಬೆಂಬಲ ಸೂಚಿಸಲಾಗುತ್ತಿದೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಸಿನಿಮಾ ಸ್ಟಾರ್ಸ್ಗಳ ಸಪೋರ್ಟ್. ಸಿಜೆಪಿ ಹೋರಾಟಗಾರರಿಗೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ ಸೆಲೆಬ್ರಿಟಿಗಳು. ಸಿಜೆಪಿ ಕಾರ್ಯಕರ್ತರ ಪ್ರತಿಭಟನೆಗೆ ಸೆಲೆಬ್ರಿಟಿಗಳು ಭಾರಿ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಿನಿಮಾ ಸ್ಟಾರ್ಸ್ಗಳ ಸಪೋರ್ಟ್. ಕೇವಲ ಸಿನಿಮಾ ಸ್ಟಾರ್ಸ್ಗಳೇ ಮಾತ್ರ ಅಲ್ಲ, ಸ್ಪೋರ್ಟ್ಸ್ಮನ್ಗಳು ಸಹಿತ ಇದಕ್ಕೆ ಸಪೋರ್ಟ್ ನೀಡ್ತಾ ಇದ್ದಾರೆ. ಸಿಜೆಪಿ ಹೋರಾಟಗಾರರ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಜ್ಯೋತಿಕಾ ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ. ತಮಿಳು ನಟ ಸೂರ್ಯ ಅವರ ಧರ್ಮಪತ್ನಿ
ಸಿಜೆಪಿ ಹೋರಾಟಕ್ಕೆ ಸೆಲೆಬ್ರಿಟಿಗಳಿಂದ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಈಗ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಸಿನಿಮಾ ಸ್ಟಾರ್ಸ್ಗಳ ಸಪೋರ್ಟ್. ಆದರೆ ಮತ್ತೊಂದು ಕಡೆ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳು ಸಪೋರ್ಟ್ ಕೊಡ್ತಾ ಇಲ್ಲ ಅಂತ ಸಾಧು ಕೋಕಿಲ ಅವರು ನಿನ್ನೆ ಗುಡುಗಿದ್ರು. ಇದರ ಮಧ್ಯೆ ಈಗ ಟಾಲಿವುಡ್ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು, ಹೀಗೆ ಅನೇಕ ಸಿನಿಮಾ ಸ್ಟಾರ್ಸ್ಗಳು ಸಪೋರ್ಟ್ ಕೊಡ್ತಾ ಇದ್ದಾರೆ ಸಿಜೆಪಿ ಹೋರಾಟಗಾರರಿಗೆ. ಇನ್ಸ್ಟಾಗ್ರಾಮ್ನಲ್ಲಿ ಜ್ಯೋತಿಕಾ ಭಾವನಾತ್ಮಕ ಪೋಸ್ಟ್ ಹಾಕುವ ಮುಖೇನ ಬೆಂಬಲವನ್ನು ಸೂಚಿಸಿದ್ದಾರೆ. ಸಿಜೆಪಿ ಹೋರಾಟಗಾರರ ಪರ ಜ್ಯೋತಿಕಾ ಧ್ವನಿ ಎತ್ತಿದ್ದಾರೆ. ಜಿರಳೆಗಳ ಸಪೋರ್ಟ್ಗೆ ನಿಂತಿದ್ದಾರೆ ಸಿನಿಮಾ ಸ್ಟಾರ್ಸ್. ಈಗ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಿಜೆಪಿ ಹೋರಾಟಗಾರರ ಪ್ರತಿಭಟನೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಅಂತ ಒಂದು ಕಡೆ ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ ಸಿಜೆಪಿ ಕಾರ್ಯಕರ್ತರು. ಕೇಂದ್ರ ಸರ್ಕಾರ ಇವತ್ತು ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿದೆ. ವಿದ್ಯಾರ್ಥಿಗಳ ಪರ ನಿಂತ ತಮಿಳು ನಟ ಸೂರ್ಯ ಅವರ ಧರ್ಮಪತ್ನಿ ಜ್ಯೋತಿಕಾ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಸುದೀರ್ಘ ಪೋಸ್ಟ್ ಒಂದನ್ನು ಹಾಕುವ ಮುಖೇನ ಸಿಜೆಪಿ ಕಾರ್ಯಕರ್ತರ ಜೊತೆಗೆ ನಾನಿದ್ದೇನೆ ಅನ್ನೋ ಬೆಂಬಲವನ್ನು ಸೂಚಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರೇ ರಾಜೀನಾಮೆ ನೀಡಿ, ಧರ್ಮೇಂದ್ರ ಪ್ರಧಾನ್ ಹುದ್ದೆಯಿಂದ ಕೆಳಗಿಳಿಯಿರಿ. ಜಿರಳೆಗೆ ಸ್ಟಾರ್ಸ್ ಸಪೋರ್ಟ್ ನೀಡಲಾಗ್ತಾ ಇದ್ದು ಒಂದು ಕಡೆ ನಾನು ವಿದ್ಯಾರ್ಥಿಗಳು ಮತ್ತು ದೇಶದ ಭವಿಷ್ಯದ ಪರ ಇದ್ದೇನೆ ಅಂತ ಜ್ಯೋತಿಕಾ ಹೇಳ್ತಾ ಇದ್ದಾರೆ. ನಾನು ಪ್ರಜಾಪ್ರಭುತ್ವ ಭಾರತದ ಪರವಾಗಿದ್ದೇನೆ. ಧರ್ಮೇಂದ್ರ ಪ್ರಧಾನ್ ಅವರೇ ರಾಜೀನಾಮೆ ನೀಡಿ, ನಾನು ಸುಧಾರಿತ ಶಿಕ್ಷಣ ವ್ಯವಸ್ಥೆ ಪರವಾಗಿದ್ದೇನೆ. ಜಂಜಿ ಪೀಳಿಗೆ ಬಗ್ಗೆ ಹೆಮ್ಮೆಯಿಂದ ನಟಿ ಜ್ಯೋತಿಕಾ ಅವರು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡುವ ಮುಖೇನ ವಾಂಗ್ಚುಕ್ ದೀಪ್ಗೆ ಸೌರವ್ ಧೈರ್ಯ ಶ್ಲಾಘಿಸಿದ್ದಾರೆ. ಜ್ಯೋತಿಕಾ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಈಗ ಅವರು ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಕೋರ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರೇ ರಾಜೀನಾಮೆ ನೀಡಿ, ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿ, ಹುದ್ದೆಯಿಂದ ಕೆಳಗಿಳಿಯಿರಿ ದಯವಿಟ್ಟು. ನಾನು ವಿದ್ಯಾರ್ಥಿಗಳು ಮತ್ತು ದೇಶದ ಭವಿಷ್ಯದ ಪರ ಇದ್ದೇನೆ. ಪ್ರತಿಭಟನೆ ಈಗ ತಾರಕಕ್ಕೇರುವ ಕಾಣ್ತಾ ಇದೆ. ಸೆಲೆಬ್ರಿಟಿಗಳು ಸಹಿತ ಭಾರಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಪ್ರಕಾಶ್ ರೈ ಆಗಿರ್ಬೋದು, ಕಿಶೋರ್ ಆಗಿರ್ಬೋದು, ಜ್ಯೋತಿಕಾ ಆಗಿರ್ಬೋದು, ಯುವರಾಜ್ ಸಿಂಗ್ ಆಗಿರ್ಬೋದು, ಹೀಗೆ ಅನೇಕ ಸೆಲೆಬ್ರಿಟಿಗಳು ಸಪೋರ್ಟ್ ಕೊಡ್ತಾ ಇದ್ದಾರೆ ಪ್ರತಿಭಟನಾಕಾರರಿಗೆ. ವಾಂಗ್ಚುಕ್ ದೀಪ್ಗೆ ಸೌರವ್ಗೆ ಧೈರ್ಯವನ್ನು ತುಂಬಿದ್ದಾರೆ ಜ್ಯೋತಿಕಾ ಅವರು. ಜ್ಯೋತಿಕಾ ಹೇಳಿಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಒಂದು ಕಡೆ 21 ದಿನಗಳ ಸುದೀರ್ಘ ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸಿದ್ದಾರೆ ವಾಂಗ್ಚುಕ್ ಅವರು. ನಿನ್ನೆ JP ನಡ್ಡಾ ಅವರು ಜ್ಯೂಸ್ ಕುಡಿಸಿ ಧೈರ್ಯ ಹೇಳಿ ಬಂದಿದ್ದರು. ಆದರೂ ಸಹಿತ ಈ ಒಂದು ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಕಾಣ್ತಾ ಇದೆ. ಜಂಜಿಗಳು ಈ ಒಂದು ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಲ್ಲ ಅಂತ ಕಾಣಿಸುತ್ತೆ. ನಾನು ಪ್ರಜಾಪ್ರಭುತ್ವ ಭಾರತದ ಪರವಾಗಿದ್ದೇನೆ, ದಯವಿಟ್ಟು ರಾಜೀನಾಮೆ ಕೊಡಿ. ನಾನು ಸುಧಾರಿತ ಶಿಕ್ಷಣ ವ್ಯವಸ್ಥೆಯ ಪರವಾಗಿದ್ದೇನೆ. ಜಂಜಿ ಪೀಳಿಗೆ ಬಗ್ಗೆ ಹೆಮ್ಮೆಯಿಂದ ನಟಿ ಜ್ಯೋತಿಕಾ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ.